ಮೈಸೂರು ಅಂದರೆ ಅತಿಥಿ ದೇವೋ ಭವ. ಹೊರಗಿನಿಂದ ಬರುವಂಥ ಅತಿಥಿಗೆ ವಿಶೇಷವಾದಂಥ ಸತ್ಕಾರ ನೀಡುವಂಥದ್ದು ಮೈಸೂರಿನ ಪರಂಪರೆ. ಅದೇ ರೀತಿಯಾಗಿ ಕಾಡಿನಿಂದ ನಾಡಿಗೆ ಬಂದಿರುವಂಥ ಗಜಪಡೆಗೆ ವಿಶೇಷ ಆತಿಥ್ಯವನ್ನು ನೀಡಲಾಗ್ತಾ ಇದೆ. ನಾವೀಗ ಮೈಸೂರು ಅರಮನೆ ಆವರಣದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ವಾಕಿಂಗ್ ಶುರು ಆಗಿದೆ ಆನೆಗಳಿಗೆ. ಅದೇ ರೀತಿಯಾಗಿ ವಿಶೇಷವಾಗಿ ಸ್ನಾನ ಮಾಡಿಸುವಂಥ ಕೆಲಸವನ್ನು ಸಹ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇದೀಗ ವಿಶೇಷವಾದಂಥ ಆಹಾರವನ್ನು ಗಜಪಡೆಗೆ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷ ಆಹಾರ ಅಂತ ಹೇಳಿದ್ರೆ ಅಂತಿಂಥ ಆಹಾರವಲ್ಲ, ಮನುಷ್ಯರಿಗೆ ಹೇಗೆ ಪ್ರೋಟೀನ್ ಯುಕ್ತವಾದಂಥ ಆಹಾರವನ್ನು ಕೊಡಲಾಗ್ತದೆ, ಅದೇ ರೀತಿಯಾಗಿ ಗಜಪಡೆಗಳಿಗೆ ದಸರೆಗೆ ಜಂಬೂ ಸವಾರಿಗೆ ಏನು ತಯಾರಿಯನ್ನು ನಡೆಸಬೇಕು, ಅವುಗಳ ಆರೋಗ್ಯದ ದೃಷ್ಟಿಯಿಂದ ಮತ್ತು ತೂಕವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಎರಡೂ ಕಾರಣಗಳಿಂದ ವಿಶೇಷವಾದಂಥ ಆಹಾರವನ್ನು ತಯಾರಿಸಿ ಕೊಡುವಂಥ ಕೆಲಸವನ್ನು ನಿತ್ಯವೂ ಮಾಡಲಾಗ್ತದೆ. ವಿವಿಧ ಧಾನ್ಯಗಳನ್ನು ಬಳಸ್ಕೊಂಡು, ಅದೇ ರೀತಿಯಾಗಿ ವಿವಿಧ ತರಕಾರಿಗಳನ್ನು ಬಳಸ್ಕೊಂಡು ಅದನ್ನು ಬೇಯಿಸಿ ತದನಂತರ ಆನೆಗಳಿಗೆ ಉಂಡೆ ಮಾಡಿ ಅದೇ ರೂಪದಲ್ಲಿ ಆನೆಗಳಿಗೆ ಕೊಡುವಂಥ ಕೆಲಸವಾಗ್ತದೆ. ಈಗಾಗಲೇ ವಿಶೇಷ ಆಹಾರವನ್ನು ಕೊಡುವಂಥದ್ದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಆರಂಭಿಸಿದ್ದಾರೆ. ವೈದ್ಯರ ಸಲಹೆ, ಅದೇ ರೀತಿಯಾಗಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಸಿಬ್ಬಂದಿಗಳು ಈ ವಿಶೇಷವಾದಂಥ ಆಹಾರವನ್ನು ತಯಾರಿಸಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ವಿಶೇಷವಾದ ಆಹಾರದಲ್ಲಿ ಏನೆಲ್ಲ ಬಳಸಲಾಗ್ತದೆ ಮತ್ತು ಯಾವ ಕಾರಣಕ್ಕೆ ಇದನ್ನು ನೀಡಲಾಗ್ತದೆ, ಈ ಬಗ್ಗೆ ಮಾತಾಡಲಿಕ್ಕೆ DCF ಡಾಕ್ಟರ್ ಪ್ರಭುಗೌಡ ನಮ್ಮ ಜೊತೆಗಿದ್ದಾರೆ. ಸರ್, ಸಾಮಾನ್ಯವಾಗಿ ಮನುಷ್ಯರ ಆರೋಗ್ಯಕ್ಕೂ ಸಹ ಆಹಾರ ಅತ್ಯಗತ್ಯ ಮತ್ತು ಅತ್ಯಂತ ಅವಶ್ಯಕವಾದಂಥದ್ದು. ಪ್ರಾಣಿಗಳಿಗೆ ಯಾವ ರೀತಿಯ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ, ದಸರಾ ಗಜಪಡೆಗೆ ಯಾವ ವಿಶೇಷ ಆಹಾರವನ್ನು ಕೊಡಲಾಗ್ತಾ ಇದೆ? ಹೌದು, ಈಗ ಹಬ್ಬದ ವಾತಾವರಣ ಎಲ್ಲ ನಮ್ಗೆ ಗೊತ್ತು. ಹಬ್ಬ ಅಂದ ತಕ್ಷಣ ಎಲ್ಲ ಚೆನ್ನಾಗಿ ಸ್ಪೆಷಲ್ ಫುಡ್ ಇದ್ರೇ ಅದು ಹಬ್ಬ. ಸೊ ಅದೇ ರೀತಿ ಆನೆಗಳು ಕೂಡ ದಸರಾಗೆ ಬಂದಿದ್ದೇವೆ ಅಂತಾರೆ, ಅವಕ್ಕೂ ಸ್ಪೆಷಲ್ ಫುಡ್ ಕೊಟ್ಟರೆ ಮಾತ್ರ ಅದು ಹಬ್ಬದ ವಾತಾವರಣನ ಕ್ರಿಯೇಟ್ ಮಾಡುತ್ತೆ. ಅವು ಕೂಡ ಖುಷಿಯಾಗಿರ್ತಾವೆ ಅನ್ನೋ ಉದ್ದೇಶದಿಂದ. ಆಮೇಲೆ ಅವುಗಳ ಆತ್ಮಸ್ಥೈರ್ಯನೂ ತುಂಬಬೇಕು ಮತ್ತು ಹೊಟ್ಟೆಗೂ ಚೆನ್ನಾಗಿ ಆಹಾರನೂ ಕೊಡಬೇಕು. ಆವಾಗಲೇ ಅವು ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡೋಕ್ಕೆ ಸಾಧ್ಯ. ಅದಕ್ಕಾಗಿ ಇಲ್ಲಿ ಬಂದಾಗಿಂದ ನಾವು ಈಗ ಏನು ಆ್ಯಸ್ ಪರ್ ರೂಲ್ ಏನಿರುತ್ತೆ ಅಂದರೆ 10% ಆಫ್ ದಿ ಬಯೋಮಾಸನ್ನು ನಾವು ಫುಡ್ ಕೊಡಬೇಕಂತ ಇರುತ್ತೆ. ಸೊ ಇಲ್ಲಿ ನಾವು 10% ಆಫ್ ದ ಏನು ಬಯೋಮಾಸ್ ಇರುತ್ತೆ ಅದು ಚೆನ್ನಾಗಿರೋ ಆಹಾರನೇ ಕೊಡಬೇಕು. ನಾವು ಅದಕ್ಕೂ 10%ಗಿಂತನೂ ಅಧಿಕ ಆಹಾರವನ್ನು ನಾವು ಇಲ್ಲಿ ಕೊಡ್ತೀವಿ. ಯಾಕಂದರೆ ಇದು ತುಂಬ ಗಟ್ಟಿಮುಟ್ಟಾಗಿ ಹಬ್ಬದಲ್ಲಿ ನಾವು ಚೆನ್ನಾಗಿ ತಿಂತೀವಿ, ಗೊತ್ತು ನಿಮಗೆಲ್ಲರಿಗೂ. ಅದು ಒಂದು ಸ್ವಲ್ಪ ಕ್ಯಾಲರೀಸ್ ಜಾಸ್ತಿನೂ ಹೋಗುತ್ತೆ. ಅದೇ ಥರ ಅವಗೂ ಕೂಡ ಇಲ್ಲಿ ಈ ಹಬ್ಬದ ವಾತಾವರಣದಲ್ಲಿ ಕ್ಯಾಲರೀಸ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಈ ವಿಶೇಷ ಆಹಾರಕ್ಕೆ ಏನೆಲ್ಲ ಬಳಸಲಾಗ್ತದೆ? ಯಾಕಂದರೆ ವಿವಿಧ ಧಾನ್ಯಗಳು, ತರಕಾರಿ ಇರುತ್ತೆ, ಹೇಗೆ ಅಂತ? ಹೌದು, ಈ ವಿಶೇಷ ಆಹಾರದಲ್ಲಿ ಸ್ಪೆಷಲ್ ರೇಷನ್ ಅಂತ ಹೇಳ್ತೀವಿ. ಸ್ಪೆಷಲ್ ರೇಷನ್ಸಲ್ಲಿ ಗ್ರೀನ್ ಗ್ರಾಮ್ ಇರುತ್ತೆ, ಬ್ಲ್ಯಾಕ್ ಗ್ರಾಮ್ ಇರುತ್ತೆ, ಆಮೇಲೆ ಗೋಧಿ ಇರುತ್ತೆ, ಭತ್ತ ಇರುತ್ತೆ, ಇವು ಆಮೇಲೆ ಇದು ತರಕಾರಿ, ವಿವಿಧ ರೀತಿಯ ತರಕಾರಿಗಳಿರುತ್ತೆ. ಎಲ್ಲಗಳನ್ನು ಬಳಸಿ ಮಾರ್ನಿಂಗು ಮತ್ತು ಈವ್ನಿಂಗು ಇದನ್ನು ಕೊಡ್ತೀವಿ, ಫುಡ್ಡನ್ನು ಕೊಡ್ತೀವಿ ಬಾಯ್ಲ್ ಮಾಡಿ. ಅದು ತೂಕಕ್ಕೆ ತಕ್ಕಂತಹ ಆಹಾರ ಅಂತ ಕೊಡುವಂಥದ್ದು ಅಥವಾ ಹೇಗೆ ಅಂತ? ತೂಕಕ್ಕೆ ತಕ್ಕಂತೆ ಆದರೆ ತುಂಬ ಕಡಿಮೆ ಕೊಡಬೇಕಾಗತ್ತೆ. ಹಾಗಾಗಿ ತೂಕಕ್ಕೆ 10%ಗಿಂತ ನಾವು ಜಾಸ್ತಿನೇ ಕೊಡ್ತೀವಿ. ಸ್ಪೆಷಲ್ ರೇಷನ್ನ ಮೋರ್ ದೆನ್ 12 kg ಪರ್ ಡೇ ನಾವು ಅದು ಮೇಲ್ ಎಲಿಫೆಂಟ್ಸಿಗೆ ಕೊಡ್ತೀವಿ, 10 kg ಇದು ಫಿಮೇಲ್ ಎಲಿಫೆಂಟ್ಸಿಗೆ ಕೊಡ್ತೀವಿ. ಆನೆಗಳಿಗೆ ಯಾವ ರೀತಿ ಉಪಯುಕ್ತ ಆಗ್ತದೆ ಈ ವಿಶೇಷ ಆಹಾರ ಅಂತ? ವಿಶೇಷ ಆಹಾರ ಅವುಗಳಿಗೆ ಒಳ್ಳೆ ಪ್ರೋಟೀನ್ ಸಿಗೋದ್ರಿಂದ ಮತ್ತು ಅವುಗಳ ವೇಟ್ ಗೇನ್ ಆಗುತ್ತೆ, ಅವುಗಳ ಬೋನ್ ಸ್ಟ್ರೆಂತ್ ಆಗುತ್ತೆ, ಸ್ಟೆಮಿನಾ ಬಿಲ್ಟ್ ಆಗುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಕೊಡ್ತೀವಿ. ಈಗ ಸ್ಪೆಷಲ್ ಫುಡ್ ಅಂದರೆ ನಮಗೂ ಸಹ ಒಂದು ರೀತಿಯಾದಂಥ ಬಾಯಿ ಚಪ್ಪರಿಸಿ ತಿನ್ನುವಂಥ ಕೆಲಸ ಆಗ್ತದೆ. ಆನೆಗಳು ಸಹ ಅದನ್ನು ಇಷ್ಟಪಡ್ತಾವ ಅಂತ? ಈವನ್ ನೀವು ನೋಡ್ಬೋದು, ಕಿಚಡಿ ಇದು ನಾವು ತಿನ್ನುವಂಥ ಕಿಚಡಿನೇ ಕೂಡ ಕಿಚಡಿ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಗ್ರೀನ್ ಗ್ರಾಮ್ಸು ಮತ್ತೆಲ್ಲ ಪ್ರೋಟೀನ್ ಇದನ್ನು ಸೇರಿಸ್ಕೊಂಡು ಏನು ಕೊಡ್ತೀವಲ್ಲ, ಅದು ಮನುಷ್ಯರು ತಿನ್ನುವಂಥದ್ದೇ. ಅದನ್ನು ನಾವು ಇನ್ನೂ ಸ್ವಲ್ಪ ಕಲ್ಲು ಇದು ಇರುತ್ತೇನೋ ಅಷ್ಟು ಶುದ್ಧವಾದಂಥ ಆಹಾರನ ನಾವು ಕೊಡ್ತೀವಿ. ಸೊ ದಸರಾ ಮುಗಿಯವರೆಗೂ ಕೊಡ್ತೀವಿ. ಇದು ಯಾವುದೇ ಇದು ಡಾಕ್ಟರ್ ಪ್ರಭುಗೌಡ ಅವರ ಮಾತು. ನಮಗೆ ಹೇಗೆ ಪ್ರೋಟೀನ್ ಯುಕ್ತ ಆಹಾರ ಬೇಕು, ಅದೇ ರೀತಿ ಪ್ರಾಣಿಗಳಿಗೂ ಸಹ ಬೇಕು. ಹೀಗಾಗಿ ಹಬ್ಬಕ್ಕೆ ಬಂದಿರುವಂಥ ಅತಿಥಿಗಳಿಗೆ ವಿಶೇಷವಾದಂಥ ಆಹಾರವನ್ನು ಕೊಡ್ತಾ ಇದ್ದೇವೆ. ದಸರಾದ ಜಂಬೂ ಸವಾರಿ ದಿನದವರೆಗೂ ಈ ಆಹಾರವನ್ನು ಕೊಡ್ತೇವೆ ಅನ್ನೋದು ಮಾತನಾಡಿದ್ದಾರೆ. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.